ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ MIEG ಎಡಿಟ್ಸ್ ಮಂಜುನಾಥ. ನಮ್ಮ ಕ್ಲಾಸ ನಿಮ್ಗೆ ಇಷ್ಟ ಆಗಾಕತ್ತದ ಅಂಥೇಳಿ ತಿಳ್ಕೊತೇನೆ. ನಿಮ್ಮ ಕಮೆಂಟ್ಸ ಲೈಕ್ ಹೀಗೆ ಮುಂದುವರಿಲಿ. ಅದೇ ರೀತಿ ಇವತ್ತಿನ ಕ್ಲಾಸ್ನೊಳಗೆ ನಾನು ಕಲರ್ ಬಗ್ಗೆ ಹೇಳ್ತೇನೆ ಅಂತೇಳಿ ಹೇಳಿದ್ದೆ. ಬರ್ರಿ ಹಾಗಂದ್ರೆ ನಾವು ಕಲರ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೇವೆ, ಓಕೆನಾ. ಈಗ ಇಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ. ಇವಾಗ ಮೊದಲನೇದಾಗಿ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇನ್ ಡಿಸೈನ್ ಓಪನ್ ಮಾಡ್ಕೋಬೇಕು. ಇನ್ ಡಿಸೈನ್ ಓಪನ್ ಮಾಡಿಂದ ನಾವು ಮೊನ್ನೆ ಓಪನ್ ಮಾಡ್ಕೊಂಡಿದ್ವಲ್ಲ, ಅದೇ ಥರನ ನ್ಯೂ ಫೋಲ್ಡ್ರ್ ಕ್ರಿಯೇಟ್ ಮಾಡಿಕೊಂಡು ಇನ್ ಡಿಸೈನ್ನೊಳಗೆ 8x12 ಅಂಥೇಳಿ ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ಬ್ಲ್ಯಾಂಕ್ ಪೇಜ್ನ ತೊಗೊಳೋಣ್ರಿ. ಓಕೆ, ಇಲ್ಲಿ ಬಂತೀಗ ನಾವು ಒಂದು ಏನೋ ಟೈಟಲ್ ಹಾಕ್ಬೇಕಂತಂದ್ರೆ, ಡಿಸೈನ್ಸ್ ಚಂದ ಕಾಣ್ಬೇಕಂತಂದ್ರೆ ಕಲರ್ ಒಳಗೆ ಫಾಂಟ್ ಯೂಸ್ ಮಾಡಿದ್ರೆ ಚಂದ ಕಾಣ್ತತಿ. ಆ ಕಲರ್ ಯಾವ ಥರ ಇರಬೇಕು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೇನೆ, ಓಕೆನಾ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಟೆಕ್ಸ್ಟನ್ನು ತಗೊಳ್ಳೋಣಂತ. ಓಕೆ, ನಾವು ಟೆಕ್ಸ್ಟ್ದ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ತೇವೆ. ಇವಾಗ ನಾವು ನುಡಿ ಫಾಂಟ್ನ ತಗೊಳ್ಳೋಣ. ಓಕೆ, ನುಡಿ ಫಾಂಟ್ನ ಬಳಸ್ಕೊಂಡೇವೆ ನಾವು. ಈಗ ಇದರಲ್ಲಿ ಏನಿದೆಪ್ಪ, ಪರಿಸರವೇ ನಮ್ಮ ಮನೆ, ನಾವು ವಾಸವಿರುವ ಸ್ಥಳ ಇದು. ವಾಸ್ತವವಾಗಿ ಇದು ಜೀವನಕ್ಕೆ ಅತ್ಯಂತ ಅಗತ್ಯವಾದ ಅವಶ್ಯಕತೆಯಾಗಿದೆ. ಓಕೆನಾ. ಇದು ಒಂದು ಟೆಕ್ಸ್ಟ್ ಇದೆ. ಇವಾಗ ನಾವು ಮೊನ್ನೆ ಹೇಳ್ದಂಗೆ ಅಲೈನ್ಮೆಂಟ್ ಮಾಡೋದು ಗೊತ್ತಾಯ್ತು ನಿಮಗೆ. ಈಗ ಏನಪ್ಪ, ಇದು ಚಂದ ಕಾಣ್ಬೇಕು. ಆಮೇಲೆ ಇದ್ರೊಳಗೆ ಫೋಟೋ ಹಾಕ್ಕೋಬೇಕು, ಇದ್ರೊಳಗೆ ಕಲರಿಂಗ್ ಮಾಡ್ಕೋಬೇಕು ನಾವು, ಓಕೆನಾ. ಇದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನಂತ. ಈಗ ಮೊದಲನೇದಾಗಿ ನಾವು ಪರಿಸರವೇ ನಮ್ಮ ಮನೆ ಅಂತಿದೆಯಲ್ಲ, ಇದನ್ನು ದೊಡ್ಡದು ಮಾಡ್ಕೋಬೇಕಂದ್ರೆ ಅದಷ್ಟು ಸೆಲೆಕ್ಟ್ ಮಾಡ್ಕೋಬೇಕು, ರೈಟ್ ಕ್ಲಿಕ್ ಮಾಡ್ಬೇಕು, ಕಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇದು ಸೆಲೆಕ್ಟ್ ಮಾಡಿರೋದನ್ನು ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡೋದು ಲೇಟ್ ಆಕೈತೆ ಅನ್ನೋದಕ್ಕೆ ನಾವೇನು ಮಾಡ್ತೇವಪ್ಪ, ಶಾರ್ಟ್ಕಟ್ನೊಳಗೆ Ctrl+X ಕ್ರಿಯೇಟ್ ಮಾಡ್ಕೊಂಡು ಇನ್ನೊಂದು ಬಾಕ್ಸ್ ತೊಗೊಂಡು ಪೇಸ್ಟ್ ಮಾಡ್ಕೊತೇನೆ, ಓಕೆನಾ. ಇದು ತೆಳಗಿಳಿಸ್ಕೊತೇನೆ, ಇದನ್ನು ದೊಡ್ಡದು ಮಾಡ್ಕೊತೇನೆ. ಪರಿಸರವೇ ನಮ್ಮ ಮನೆ. ಇದಕ್ಕೆ ಫಾಂಟ ನಮಗೆ ಯಾವ್ದು ಬೇಕು, ಚೆನ್ನಾಗಿರೋ ಫಾಂಟನ್ನು ಹಾಕ್ಕೊಳ್ಳೋಣಂತ. ಪರಿಸರವೇ ನಮ್ಮ ಮನೆ, ಓಕೆನಾ. ಇಷ್ಟು ದೊಡ್ಡದು ಮಾಡಿಕೊಂಡೆ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿದೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ಇದಕ್ಕೆ ಚೆನ್ನಾಗಿ ಕಲರ್ ಹಾಕ್ಕೋಬೇಕು ನಾವು. ಕಲರ್ ಹಾಕ್ಕೋಬೇಕಂದ್ರೆ ಏನು ಮಾಡ್ಬೇಕು, ಇನ್ ಡಿಸೈನ್ದೊಳಗಡೆ ಸ್ವ್ಯಾಚಸ್ ಅಂತ ಇರ್ತೈತಿ, ಇಲ್ಲಿ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ಸ ಬರ್ತಾವೆ. ಇದ್ರೊಳಗಡೆ ಏನು ತೋರ್ಸತೈತಿಪ್ಪ ನಮ್ಗೆ, CMYK ಅಂಥೇಳಿ ಒಂದು ಕಲರ್ ಬಾರ್ನೊಳಗೆ ಮೆನ್ಷನ್ ಆಗೈತಿ. ಇಲ್ಲಿ ನೋಡ್ರಿ, CMYK, ಓಕೆನಾ. ಇದು CMYK ಅಂದ್ರೆ ಏನು, ಮೊದಲನೇದಾಗಿ ಫಸ್ಟ್ ಅದನ್ನು ತಿಳ್ಕೊಬೇಕು ನಾವು. ಇದು CMYK ಅಂತೇ ಬಂದೈತಿ. ಯಾವುದೋ ಒಂದು ಪ್ರಿಂಟ್ ಆಗಲಿ, ಯಾವುದೋ ಒಂದು ಪೇಪರ್ ಆಗಲಿ, ಅದು CMYK ಕಲರ್ಲಿಂದ ಪ್ರಿಂಟ್ ಆಕೈತಿ, ಓಕೆನಾ. CMYK ಕಲರ್ ಅಂತಂದ್ರೆ ಇಲ್ಲಿ ಏನು ತೋರ್ಸಾತ ನೋಡ್ರಿ, ನಾನು ನಿಮಗೆ ಒಂದು 4 ಡಾಟ್ ಬಂದಾವೆ. CMYK ಕಲರ್ ಕಾಣಿಸತ್ತಲ್ಲ ಇಲ್ಲಿ, ಇದು ಮೇನ್ ಇಂಪಾರ್ಟೆಂಟ್. ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಆಗಬೇಕಂದ್ರೆ CMYK. C ಅಂದರೆ ಸಿಯಾನ, M ಅಂದರೆ ಮೆಜಂತಾ, Y ಅಂದರೆ ಯೆಲ್ಲೋ, K ಅಂದರೆ ಬ್ಲ್ಯಾಕ್ ಕಲರ್. ಇದ್ರಲಿಂದ ಯಾವುದೋ ನಾವು ನ್ಯೂಸ್ ಪೇಪರ್ ಆಗಲಿ, ಏನೋ ಪ್ರಿಂಟ್ ಮಾಡ್ತಕ್ಕಂಥ ವಸ್ತು ಯಾವುದೇ ಇರಲಿ, ಅದು ಪ್ರಿಂಟ್ ಆಗ್ಬೇಕಂದ್ರೆ 4 ಕಲರ್ ಮೇನ್ ಇಂಪಾರ್ಟೆಂಟ್ ವಹಿಸ್ತೈತಿ. ಯಾವುದಪ್ಪ, CMYK. ಓಕೆ, ಇನ್ನೊಂದು ಕಲರ್ ಬರ್ತೈತಿ, ಅದು ಯಾವುದಪ್ಪ ಅಂತಂದ್ರೆ RGB. ಇಲ್ಲಿ ತೋರಿಸ್ತೇನೆ ನೋಡ್ರಿ ಚಾರ್ಟ್ ನಿಮ್ಗೆ. RGB ಮತ್ತು CMYK. RGB ಅಂದ್ರೆ ಏನು, RGB ಕಲರ್ ಅಂದರೆ ನಾವು ಮೊಬೈಲ್ನೊಳಗಾತ, ಸಿಸ್ಟಮ್ನೊಳಗಾತ ನಮಗೆ ಶೋ ಆಗ್ಬೇಕಂದ್ರೆ RGBಲಿಂತ್ರನ ಶೋ ಆಕೈತಿ. CMYK ಪ್ರಿಂಟಿಗೆ ಬರ್ತೈತಿ. ಈಗ ನೋಡ್ರಿ, ಇದು CMYK ಪ್ರಿಂಟಿಗೆ ಬರ್ತೈತಿ. RGB ಮೊಬೈಲ್ನೊಳಗೆ, ಆಮೇಲೆ ಲ್ಯಾಪ್ಟಾಪ್ನೊಳಗೆ, ಆಮೇಲೆ ಸಿಸ್ಟಮ್ನೊಳಗೆ ಶೋ ಆಗ್ಬೇಕಂದ್ರೆ RGBದೊಳಗೆ ಆಕೈತಿ. ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈಗ ನಮಗೆ ಆರ್ ಐತಿ,
ಆರ್ ಅಂತಂತಂದ್ರೆ ರೆಡ್ ಕಲರ್ ಬರ್ಬೇಕಂದ್ರೆ ಯೆಲ್ಲೋನ ಮತ್ತು ಮೆಜೆಂತಾ ಸೇರಿದ್ರೆ ರೆಡ್ ಬರ್ತೈತಿ. ಹಂಗೆ ಜಿ ಅಂತೈತಿ ಗ್ರೀನ್ ಕಲರ್ ಬರ್ಬೇಕಂದ್ರೆ ಯೆಲ್ಲೋ ಮತ್ತು ಸಿಯಾನಾ ಕಲರ್ ಸೇರಿದ್ರೆ ಗ್ರೀನ್ ಬರ್ತೈತಿ. ಮತ್ತು ಬ್ಲೂ ಕಲರ್ ಬರ್ಬೇಕಂದ್ರೆ ಸಿಯಾನಾ ಮತ್ತು ಮೆಜೆಂತಾ ಸೇರಿದ್ರೆ ಬ್ಲೂ ಕಲರ್ ಬರ್ತೈತಿ. ಇದು RGB ಆಯ್ತು. CMYK ಅಂತಂದ್ರೆ ನಾವು ಯಾವುದೋ ಒಂದು ಪ್ರಿಂಟಿಗೆ ಹೋಗ್ಬೇಕಂದ್ರೂ ಪ್ರಿಂಟ್ ಆಗ್ಬೇಕಂದ್ರೂ CMYK ಕಲರ್ನೊಳಗಡೆ ವರ್ಕ್ ಮಾಡಿ ಕೊಟ್ರೆ ಅದು ಪ್ರಿಂಟ ಕರೆಕ್ಟ್ ಬರ್ತೈತಿ. RGB ಕಲರ್ ಅಂದರೆ ನಾವೇನು ಮೊಬೈಲ್ ಕಳ್ಸೋದು, ಡಾಕ್ಯುಮೆಂಟ್ ಕಳ್ಸೋದು, ಆಮೇಲೆ ಮೊಬೈಲ್ ಪರ್ಪೋಸ್, ಆಮೇಲೆ ಮಾನಿಟ್ರ್ನಾಗ ನೋಡ್ಬೇಕಪ್ಪ ಅಂದ್ರೆ RGBದೊಳಗಿದ್ರೆ ಚೆನ್ನಾಗಿ ಕಾಣಿಸ್ತೈತಿ. ಪ್ರಿಂಟ್ ಆಗ್ಬೇಕಂದ್ರೆ CMYK ಮಾಡ್ಕೋಬೇಕು. ನಮಗೆ ಪ್ರಿಂಟ್ ಬೇಡಪ್ಪ, ನಮಗೆ ಮೊಬೈಲ್ನೊಳಗೆ ಶೋ ಆಗ್ಬೇಕು, ಮಾನಿಟ್ರ್ನೊಳಗೆ ಶೋ ಆಗ್ಬೇಕಂದ್ರೆ RGB ಒಳಗಡೆ ಮಾಡ್ಬೇಕು. ಓಕೆನಾ? ಹಾಗಂದ್ರೆ RGB ಕಲರ್ನೊಳಗೆ ಎಷ್ಟು ಥರ ಹುಟ್ಟುತ್ತಾವೆ ಕಲರ್ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಫೋಟೋಶಾಪಿಗೆ ಹೋಗ್ಬೇಕು. ಇಲ್ಲೇ ಫೋಟೋಶಾಪ್ ಓಪನ್ ಮಾಡ್ಕೊತೇನೆ ನಾನು. ಫೋಟೋಶಾಪ್ ಓಪನ್ ಮಾಡ್ಕೊಂಡು ಒಂದು ನ್ಯೂ ಪೇಜ್ ಕ್ರಿಯೇಟ್ ಮಾಡ್ತೇನೆ. ಇದನ್ನು 8x12 ಮಾಡಿರ್ತೇನೆ. ಇಲ್ಲಿ ನೋಡ್ರಿ, ಈಗ ನಿಮ್ಗೆ ನಾನು ಚಾರ್ಟ್ ಹಾಕಿ ತೋರಿಸ್ತೇನಂತ, ಅದನ್ನು ನೋಡೋಣಂತ. ಯಾವ ರೀತಿ RGB ಕಲರ್ ಚಾರ್ಟ್ ಇರ್ತೈತಿ, ಯಾವ ರೀತಿ CMYK ಚಾರ್ಟ್ ಇರ್ತೈತಿ ಅಂಥೇಳಿ ನೋಡೋಣ ಬರ್ರಿ. ಈಗ ನೋಡ್ರಿ, ಇಲ್ಲಿ ಒಂದು ಚಾರ್ಟ್ ಹಾಕಿ ನಿಮ್ಗೆ ನಾನು ತೋರ್ಸಾತನಲ್ಲ, ಇದು ಚಾರ್ಟ್. ಈಗ ನಮ್ಮ LED ವಾಲದು ಪ್ಲೇ ಹಾಕವಲ್ಲ, LED ವಾಲದು ಆಗಲಿ, ಆಮೇಲೆ LED ಮಾನಿಟ್ರ್, ಈಗ ಮಾನಿಟ್ರ್ ಆಗಲಿ, ಆಮೇಲೆ ನಮ್ಮ ಮೊಬೈಲ್ ಆಗಲಿ ಎಲ್ಲ RGBದೊಳಗೆ ತೋರಿಸ್ತಾ ಇರ್ತೈತಿ. ಇಲ್ಲಿ ತೋರ್ಸಾತ ನೋಡ್ರಿ ನಾನು, ಇದು RGB ಅಂದ್ರೆ ಬ್ಲ್ಯಾಕ್ಲಿಂತ್ರ ಸ್ಟಾರ್ಟ್ ಆಕೈತಿ ಇದು ಪಾಯಿಂಟ್. R ಅಂದ್ರೆ ರೆಡ್, G ಅಂದ್ರೆ ಗ್ರೀನ್, B ಅಂದ್ರೆ ಬ್ಲೂ. ಇದು ಮೂರು ಲೈಟ್ ಆನ್ ಆದ್ರೆ ನಮ್ಗೆ ಒಂದು ಇಮೇಜಿನ ತೋರಿಸ್ತಾ ಇರ್ತೈತಿ. ಅದೊಂದು ಲೈನ್ ಪಟ್ಟಿಗಳು ಇರ್ತಾವೆ. ಇದು ನಮ್ಗೆ ಮಾನಿಟ್ರ್ನಾಗ ಅಷ್ಟೇ ಯೂಸ್ ಆಕೈತಿ. ಇದೇನು CMYK ಐತಲ್ಲ, ಇದು ಪ್ರಿಂಟಿಂಗ್ ಪರ್ಪಸ್. ಅಂದರೆ ನಮ್ದು ವೈಟ್ ಕಲರ್ ಪೇಪರ್ ಇರ್ತೈತಲ್ಲ, ಇದು ವೈಟ್ ಕಲರಿಂದ ಸ್ಟಾರ್ಟ್ ಆಕೈತಿ ಕಲರ್. ಇದು ಏನು ಮಿಕ್ಸಿಂಗ್ ಆಕೈತಿ, ಒಳಗಡೆ ಮಿಕ್ಸಿಂಗ್ ಆಗಿದ್ದ ಕಲರ ನಮಗೆ ಇಮೇಜ್ ಆಗಿ ಬರ್ತೈತಿ. ಇದ್ರೊಳಗಡೆ ಏನು ಕಲರ್ ಇರ್ತಾವಲ್ಲ, ಇದೇನು ಕರೆಕ್ಟ್ ಮಿಕ್ಸಿಂಗ್ ಆಕೈತಲ್ಲ, ಮಿಕ್ಸಿಂಗ್ ಆಗಿದ್ದ ನಮಗೊಂದು ಇಮೇಜ್ ಅಥವಾ ಫೋಟೋ ಆಗಿ ಅಥವಾ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಕೈತಿ. ಇದೇನು ಮಿಕ್ಸಿಂಗ್ ಆಗಿರ್ತೈತಲ್ಲ ಕಲರ, ಇದು ನಮಗೆ ಇಮೇಜ್ ನೀಟಾಗಿ ಕಾಣಿಸ್ತಿರ್ತೈತಿ. ಆಮೇಲೆ ಈಗ ನಾವು ಲೈಟ್ ರೂಮ್ ಅದು ಕಲರ್ ಕರೆಕ್ಷನ್ ಮಾಡ್ತೇವೆ ನೋಡ್ರಿ ಫೋಟೋಸ್, ಅದ್ರೊಳಗಡೆದು ಇದು RGB ಭಾಳ ಮಹತ್ವವನ್ನು ಪಡ್ಕೊತೈತಿ. ಇದನ್ನು ನಿಮ್ಗೆ ಯಾಕೆ ನೀಟಾಗಿ ಹೇಳಕತ್ತೇನಂದ್ರೆ, ನಾವು ಮುಂದೆ ಫೋಟೋಶಾಪ್ ಅದು ಹೇಳ್ಬೇಕಾದ್ರೆ ಇದ್ರದ್ದು ಬಗ್ಗೆ ಹೇಳೋದಿಲ್ಲ. ಈಗ ಒಂದು ಸಾರಿ ನೋಡ್ಕೊಂಬಿಡ್ರಿ ನೀವು. ಈಗ ಏನು ಕಲರ್ ಬಗ್ಗೆ ಹೇಳಿರ್ತಾನಲ್ಲ, ಈ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಆಮೇಲೆ ನಮ್ಮ ಮುಂದೆ ಇದನ್ನು ಹೇಳೋದಿಲ್ಲ. ಒಂದು ಸಲ ಹೇಳಿದ್ದನ ವಿಷಯನ ಇನ್ನೊಮ್ಮೆ ಹೇಳೋದಿಲ್ಲ ನಾನು. ಇದನ್ನು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಈಗ ಕಲರ್ ಬಗ್ಗೆ ಗೊತ್ತಾದ. ಈ ಕಲರ್ ಒಳಗಡೆ ಎಷ್ಟು ಪಾಯಿಂಟ್ಸ್ ಇರ್ತಾವೆ, ಒಂದು RGB ಕಲರ್ ಒಳಗಡೆ, ಒಂದು ಗ್ರೀನ್ ಕಲರ್ ಒಳಗಡೆ 255 ಕಲರ್ ಹುಟ್ಕೊತಾವೆ. ಯಾವುದ? ಒಂದು ರೆಡ್ ಕಲರ್ ಅಂತ ಐತಿ ತಿಳ್ಕೊ. ಈ ರೆಡ್ ಕಲರ್ ಒಳಗಡೆ 255 ಕಲರ್ ಹುಟ್ಕೊತಾವೆ. ಯಾವ ರೀತಿಪ್ಪ ಅಂತಂದ್ರೆ, ಇಲ್ಲೊಂದು ಬಾಕ್ಸ್ ಹಾಕ್ಕೊಂತೇನೆ ನಾನು. ಬಾಕ್ಸ್ ಹಾಕ್ಕೊಂಡು ಕಲರ್ ಹಾಕ್ಕೊಳಕ್ಕೆ ಹೋಗ್ತೇನೆ. ಇಲ್ಲಿ ನೋಡ್ರಿ, ರೆಡ್ 1 ಪಾಯಿಂಟ್ ಹಾಕ್ಕೊಂಡ್ರೆ ಬ್ಲ್ಯಾಕ್ ಬಂತು. ಓಕೆನಾ? ಇದೇ ರೀತಿನ 255 ಕಲರ್ ಮಟ್ಟ ನೋಡ್ಕೊತಾವೆ. ಈಗ ನೋಡ್ರಿ, 100 ಪಾಯಿಂಟ್ ಇಟ್ಕೊತಾನೆ. ಇದೇನು ಬಂತ? ಚಾಕ್ಲೇಟ್ ಕಲರ್ನೊಳಗೆ ಬಂತ. ಇದು ನಾನು 250 ಇಟ್ಕೊತೇನೆ. ರೆಡ್ ಸಮೀಪ ಬಂದೈತಿ, ಆದರೆ ಪ್ಯೂರ್ ರೆಡ್ ಅಲ್ಲ. 255 ಇಟ್ಕೊತೇನೆ. ಈಗ ಪ್ಯೂರ್ ರೆಡ್ ಬಂತ. ಹೌದಾ? ಇದೇ ಥರನಾಗಿ ಇದು 0 ಇಟ್ಕೊಳ್ಳೋಣ. ಗ್ರೀನ್ ಒಳಗಡೆ 25% ಇಟ್ಕೊತೇನೆ. ನೋಡಿರಿ, ಪೂರ ಡಾರ್ಕ್ ಗ್ರೀನ್ ಬಂದೈತಿ. ಅದೇ ರೀತಿ 100 ಇಟ್ಕೊತೇನೆ. ಸ್ವಲ್ಪ ಗ್ರೀನ್ ಬಂದೈತಿ. ಪ್ಯೂರ್ ಗ್ರೀನ್ ಬರ್ಬೇಕಂದ್ರೆ 255 ಇಟ್ಕೋಬೇಕು. ಪ್ಯೂರ್ ಗ್ರೀನ್ ಬಂತ. ಓಕೆನಾ? ಅದೇ ರೀತಿ ಬ್ಲೂ ಒಳಗಡೆ 255 ಇಟ್ಕೊತೇನೆ. ಪ್ಯೂರ್ ಬ್ಲೂ ಬಂತ. ಅಂದರೆ ಇಲ್ಲಿ ನೋಡ್ರಿ, ನಾವು ಒಂದು ಪಾಯಿಂಟ್ ಹಾಕ್ಕೋಬೇಕಂದ್ರೂ ಇಲ್ಲಿ 0ಲಿಂದ ರೆಡಿಯಾಗಿ ಕ್ರಿಯೇಟ್ ಆಕೈತಿ.
ಇಲ್ಲಿ 255 ಪಾಯಿಂಟ್ಸ್ ಮಟನು ಬರ್ತೈತಿ. ಅಂದರೆ ಇದು ಯಾವ ರೀತಿ ಬರ್ಕೊತ ಹೋಗ್ತೈತಿ ಆ ರೀತಿ ಕಲರ್ ಡಾರ್ಕ್ನೆಸ್ ಹಾಕ್ಕೊಂತ ಹೋಗ್ತೈತಿ. ಇದು ಸೇಮ್ ಅಂದ್ರೆ 255 ಇಂಟು 255 ಇಂಟು 255 ಎಷ್ಟು ಕಲರ್ ಹುಟ್ಕೊಂತ ಹೋಗ್ತೈತಿನ ಇಲ್ಲಿ ಮಾಡಿಟ್ಟೆ ನೋಡ್ರಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 1,65,000 ಮೇಲೆ ಕಲರ್ಸ ಹುಟ್ಕೊಂತಾವ. ಅಂದ್ರೆ ಚಾರ್ಟ್ ಯಾವ ರೀತಿ ರೆಡಿ ಆಕೈತೆ ಅಂದ್ರೆ ಇದು ಕಲರಿಂದ RGB ಕಲರ್ ಚಾರ್ಟ್ಸ್ ಚಿತ್ರಗಳು ನೀವು ಇಲ್ಲಿ ಗೂಗಲ್ನಾಗ ಹೋಗಿ ನೋಡ್ಕೋಬಹುದು. ಕಲರ್ ಚಾರ್ಟ್ಸ್ ಇಲ್ಲಿ ನೋಡ್ರಿ ಇಷ್ಟು ಕಲರ್ ಹುಟ್ಕೊಂತಾವ. ಇದ್ರೊಳಗಡೆ ನಾವು ಒಂದು ಕಲರ್ನ ಎಷ್ಟು 3 ಕಲರ್ ಇಂತ್ರ ಎಷ್ಟು ಕಲರ್ ಹುಟ್ಕೊಂತಾವ ಅನ್ನೋದು ಇಲ್ಲಿ ನೋಡ್ಕೋಬಹುದು. ನೀವು ಇಷ್ಟೆಲ್ಲ ಕಲರ್ ಹುಟ್ತಾವ. ಓಕೆನಾ. ಈಗ CMYK ಒಳಗಡೆನು ಅದ ಸೇಮ್ ಇದ 0 to 100 ಬರ್ತೈತಿ. 0 to 100 ಬರ್ತೈತಿ. ಇದು 100 ಇಂಟು 100 ಇಂಟು 100 ಮಾಡ್ಕೋಬೇಕಾಕೈತೆ ನಾವು. ಇಷ್ಟು ಕಲರ್ ಹುಡ್ತಾವ ಇದ್ರೊಳಗಡೆ. ಓಕೆ, ಈಗ ಸಾಮಾನ್ಯವಾಗಿ ಗೊತ್ತಾಯ್ತು ನಿಮ್ಗೆ ಕಲರಿಂದ. ಈಗ ಹಂಗೆ ನಾವು ಕಲರ್ ಹಾಕೊಳಕ್ಕೆ ಹೋಗೋಣ್ರಿ. ಯಾವುದ ಪರಿಸರವೇ ನಮ್ಮ ಮನೆ. ಓಕೆನಾ. ಇಲ್ಲಿ ನಾವು ಕಲರ್ ಹಾಕೋಣಂತೀವಿ. ಯಾವ ರೀತಿಪ್ಪ, ಈಗ ಪರಿಸರವೇ ನಮ್ಮ ಮನೆ ಇದ್ದಲ್ಲಿ ಗ್ರೀನ್ ಹಾಕ್ಕೋಬೇಕು ನಾವು. ನೋಡ್ರಿ ಟೆಕ್ಸ್ಟ್ ಟಿ ಮೇಲೆ ಕ್ಲಿಕ್ ಮಾಡಿ ಗ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೀನ್ ಆಯ್ತು. ಇಲ್ಲಪ್ಪ ನಮ್ಗೆ ಈಗಿದ ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಬೇಕಂದ್ರೆ ಈ ಸ್ವ್ಯಾಚಸ್ ಒಳಗಡೆ ಡಬಲ್ ಕ್ಲಿಕ್ ಮಾಡಿದ್ರೆ ನಾವು ಕಲರ್ ಮಿಕ್ಸಿಂಗ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ. ಓಕೆನಾ. ನಮಗೆ ಯಾವ ಥರ ಬೇಕು ಆ ಥರ ಕಲರ್ನ ನಾವಿಲ್ಲಿ ಹಾಕ್ಕೋಬೋದು. ನಿಮ್ಗೆ ಇದ್ದ ಕಲರ ಬೇಕು ಅಂದ್ರೆ ಯಾವ ರೀತಿಪ್ಪ ಅಂತಂದ್ರೆ CMYK ಕಲರ್ ಮಾಡ್ಯೂಲ್ ಅಂತೇಳಿ ಸರ್ಚ್ ಮಾಡಿದ್ರೆ ಗೂಗಲ್ದೊಳಗೆ ಭಾಳ ಥರ ಸಿಗ್ತಾವ ಕಲರ್. ಇದ್ರೊಳಗಡೆ ಕಲರ್ಗೆ ಕಲರ್ ಕೋಡ್ಗಳು ಸಿಗ್ತಾವ ನಿಮ್ಗೆ. ಮಾಡೆಲ್ ಅಂತ ಹಾಕೇನಲ್ಲ, ನಾವು ಕಲರ್ ಕೋಡ್ ಅಂತ ಹಾಕೋಣ. ಇಲ್ಲಿ ಪಾಯಿಂಟ್ಸ್ ಟೇಬಲ್ ಇರ್ತದೆ CMYKದ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಕೋಡ್ಗಳು ಸಿಗ್ತಾವ. ಇಲ್ಲಿ ನೋಡ್ರಿ 37093 ಅಂತ ಐತಿ CMYK. ಇದ್ರೊಳಗಡೆ ಬಂದ 37097 ಓಕೆನಾ. ಇಲ್ಲಿ ನೋಡ್ರಿ ಇಲ್ಲಿ ಏನು ಕೋಡ್ ಇರ್ತಾವಲ್ಲ ಆ ಕೋಡ್ ಕಲರ್ ಇಲ್ಲಿ ಬಂದ ಬೀಳ್ತೈತಿ. ಇಲ್ಪ ನಮಗೆ ನಾವು ಅಡ್ಜಸ್ಟ್ ಮಾಡ್ಕೊತೇವೆ, ನಾವು ಟ್ರಯಲ್ ಮಾಡ್ಕೊತೇವೆ ಇದ್ರೊಳಗಡೆ ಅಂತಂದ್ರೆ ನೀವೇನು ಮಾಡ್ಬೇಕಂದ್ರೆ ಇದ್ರೊಳಗಡೆ ನೀವು ಚೆಕ್ ಮಾಡ್ಕೋಬೋದು ಯಾವ ಕಲರ್ ಇಷ್ಟ ಆಕೈತೆ ನಮ್ಗೆ ಅಂತೇಳಿ. ಇಲ್ಲ ಪ್ರಿವ್ಯೂ ಕೊಟ್ಟರೆ ಪ್ರಿವ್ಯೂ ಹಾಕಿರ್ತೈತದ. ನಿಮ್ಗೆ ಟ್ರಯಲ್ ಮಾಡ್ಕೊಂಡು ನಿಮಗೆ ಯಾವ ಕಲರ್ ಇಷ್ಟ ಆಕೈತಿ ಅದನ್ನು ನೀವು ಹಾಕ್ಕೋಬೋದು. ಓಕೆನಾ ಸ್ನೇಹಿತರೆ. ಈಗ ಪರಿಸರವೇ ನಮ್ಮ ಮನೆ ಆಯ್ತಾ. ಇಲ್ಲೊಂದು ಇಮೇಜ್ ಹಾಕ್ಕೋಬೇಕು ನಾವೀಗ, ಕಲರ್ಫುಲ್ ಇದ್ದಿದ್ದು ಇಮೇಜ್. ನೀವು ಸರ್ಚ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಕೈತಿ ಅದನ್ನು ನೀವು ಗೂಗಲಿಂದ ಆಗಲಿ ನಿಮ್ಗೆ ಯಾವ ವೆಬ್ಸೈಟ್ ಬೇಕು ಅಲ್ಲಿಂದ ಆಗಲಿ ನೀವು ತೊಗೊಂಬಂದ, ಇಲ್ಲ ನೀವು ತೆಗೆದಿದ್ದು ಫೋಟೋ ಇತ್ತಂದ್ರೂ ನೀವು ತೊಗೊಂಬಂದು ಅಲ್ಲಿ ಹಾಕ್ಕೋಬಹುದು. ನನ್ನ ಕಡೆ ಇದ್ದಿದ್ದು ಒಂದು ಫೋಟೋನ ಹಾಕಿ ತೋರಿಸ್ತೇನೆ ನಿಮಗೀಗ. ಓಕೆ, ನಾನು ಇವಾಗ ಒಂದು ಫೋಟೋ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳತ್ತೇನೆ. ಇಲ್ಲಿ ನೋಡ್ರಿ ಇದೊಂದು ಫೋಟೋ ಹಾಕ್ಕೊಂಡೆ ನಾನು. ಏನಪ್ಪ ಪರಿಸರವೇ ನಮ್ಮ ಮನೆ ಅಂತ ಐತಿ. ಇದನ್ನು ಕಲರ್ ಸ್ಟ್ರೋಕ್ ಇಡ್ಬೇಕಂದ್ರೆ ಇಲ್ಲಿ ಏನು ಸ್ಟ್ರೋಕ್ ಅಂತ ಐತಲ್ಲ ಇಲ್ಲಿ ಯಾವ್ದಾರ ಬ್ಲ್ಯಾಕ್ ಅದು ಹಾಕ್ಕೋಬೋದು. ಇದನ್ನು ನೀವು ಸ್ಟ್ರೋಕ್ ಅಂತ ಇಲ್ಲಿ ಕಾಲಮ್ ಐತಿ, ಅದರೊಳಗಡೆ ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ಟಿಂಗ್ ಇಟ್ಕೋಬೋದು. ಇದನ್ನು ಇಲ್ಲಿ ನೋಡ್ರಿ ಸ್ಟ್ರೋಕ್ ಅಂತ ಐತಿ. ಇದರೊಳಗಡೆ ನಾನದು ರೌಂಡ್ ಶೇಪ್ನೊಳಗೆ ಇಟ್ಕೊಂಡೆ. ಓಕೆನಾ. ಈಗ ಕಲರ್ ನಾವೇನಾರ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದಾರ ಔಟ್ಲೈನಿಗೆ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಹಾಕ್ಕೋಬೋದು. ನೀವು ಹೊಸದಾಗಿನೂ ಸ್ವಾಚಸ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಪ್ಲಸ್ ಮಾಡ್ಕೊಂಡೆ ಕಲರ್ನ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೋಬೋದು. ಓಕೆನಾ. ಈಗ ಇದನ್ನು ಸಣ್ಣ ಮಾಡ್ಬೇಕಂದ್ರೆ
ಕಂಟ್ರೋಲ್ ಮತ್ತು ಶಿಫ್ಟ್ ಹಿಡಿದು ಸಣ್ಣ ಮಾಡಿದ್ರೆ ನೀಟಾಗಿ ಸಣ್ಣದಾಕೈತಿ ನೋಡ್ರಿ ಬಂತ. ಓಕೆ, ಇಷ್ಟು ನೀಟಾಗೆ ಬಂದೈತಿ. ಬಟ್ ನಮಗಿಲ್ಲಿ ಅಕ್ಷರಗಳ ಕಾಣಿಸತ್ತಿಲ್ಲ. ಇದನ್ನು ಹೆಂಗೆ ಮಾಡ್ಬೇಕು? ಅಕ್ಷರಗಳನ್ನು ನೀಟಾಗೆ ಕಾಣ್ಬೇಕು. ಈ ವೈಟ್ ಬ್ಯಾಕ್ಗ್ರೌಂಡ್ ಒಳಗೆ ಅಷ್ಟು ಅಕ್ಷರಗಳು ಬರ್ಬೇಕು ಅಂತಂದ್ರೆ ಈ ಟೆಕ್ಸ್ಟ್ ರ್ಯಾಪಿಂಗ್ ಇದೆಯಲ್ಲ, ಇಲ್ಲಿ ಒಂದು ಪೆನ್ ಟೂಲ್ ಇದೆ, ಅಲ್ಲಿ ಒಂದು ಸಲ ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕ್ಲಿಕ್ ಮಾಡಿ ಈ ಗಿಡದ ಏನೈತಲ್ಲ ಅಷ್ಟ ಈ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅಂತ ಐತೆ ನೋಡ್ರಿ, ಅದನ್ನು ತೊಗೊಂಡು ಅದ್ರ ಮ್ಯಾಗೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಪಲಾಗಿ ಇಷ್ಟು ಎಲ್ಲಿ ಮಟ್ಟ ಬೇಕಲ್ಲ ಅಷ್ಟು ನಾವು ಟೆಕ್ಸ್ಟ್ ರ್ಯಾಪಿಂಗ್ ಮಾಡ್ಕೊಂಬಿಟ್ರೆ ಅದು ಸರಿ ಆಕೈತಿ ನೋಡ್ರಿ. ಈ ಥರ ಬಂತ. ಓಕೆನಾ? ಈಗ ಇನ್ನೂ ಒಂಚೂರು ಟೆಕ್ಸ್ಟ್ ಐತಿ, ಇನ್ನೂ ಒಂಚೂರು ಟೆಕ್ಸ್ಟ್ ಐತಿ ನಮ್ದು, ಬಟ್ ಇಲ್ಲಿ ಕಾಣಿಸತ್ತಿಲ್ಲ ಅಂತಂದ್ರೆ ನಮ್ಮ ಮೊನ್ನೆ ಹೇಳ್ದಂಗೆ ಇಲ್ಲಿ ರೆಡ್ ಪ್ಲಸ್ ಮಾರ್ಕ್ ಇರ್ತೈತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಜ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಂತ ಹೋಗಿ ಇಲ್ಲೊಂದು ಬಾಕ್ಸ್ ಹಾಕೊಂಡ್ರೆ ಮತ್ತು ಅದು ಟೆಕ್ಸ್ಟ್ ಬರ್ತೈತಿ. ಆಮೇಲೆ ಇಲ್ಲಿ ನೀವು ಎಂಟ್ರ್ ಕೊಟ್ಕೋಬೋದು. ಓಕೆನಾ? ಈಗ ಗೊತ್ತಾತಲ್ಲ, ಇಷ್ಟ ಇದೆ. ಈಗ ಅಕ್ಷರಗಳು ಬೋಲ್ಡ್ ಮಾಡೋದು ಅನ್ಕರೆ ನಿಮ್ಗೆ ಹೇಳ್ಕೊಟ್ಟೇನೆ. ಯಾವ್ದು ಲೈನ್ನೊಳಗೆ ಏನೇನು ಬೋಲ್ಡ್ ಬೇಕು ಅದನ್ನು ನೀವು ರೆಗ್ಯುಲರ್ ಇದ್ದಲ್ಲಿ ಹೋಗಿ ಬೋಲ್ಡ್ ಮಾಡ್ಕೋಬೋದು. ಅದ ಶಾರ್ಟ್ಕಟ್ನಾಗ ಬೇಕಪ್ಪ ಅಂತಂದ್ರೆ ಸೆಲೆಕ್ಷನ್ ಮಾಡ್ಬೇಕು, ಕಂಟ್ರೋಲ್ ಶಿಫ್ಟ್ ಬಿ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಕೈತಿ. ಹಗಲ ಮುಗಲ ಏನಾರ ಫಾಂಟ್ ಸೈಜ್ ದೊಡ್ಡದು ಮಾಡೋದು ಬೇಕಾಗಿತ್ತಪ್ಪ, ನೀವು ಹಗಲ ಮುಗಲ ಇಲ್ಲಿ ಹೋಗ್ಬೇಕಂತೇನಿಲ್ಲ. ಕಂಟ್ರೋಲ್ ಈ ಮಾರ್ಕ್ ಕ್ಲಿಕ್ ಮಾಡಿದ್ರೆ ದೊಡ್ಡದಾಕೈತಿ. ಕಂಟ್ರೋಲ್ ಹಿಡ್ಕೊಂಡು ಈ ಮಾರ್ಕ್ಲೇ ದೊಡ್ಡದು ಮಾಡ್ಕೋಬೇಕು. ಅಂದ್ರೆ ನಾನು ಮಾಡಿ ತೋರಿಸ್ತೀನಿ ಕೀಬೋರ್ಡ್ದೊಳಗಡೆ. ಹಾಂ, ಇದು ಕಂಟ್ರೋಲ್ ಹಿಡಿದು ಎಲ್ಲ ದೊಡ್ಡದಕ್ಕಾವು ಈ ಮಾರ್ಕ್ ಕ್ಲಿಕ್ ಮಾಡಿದ್ರಿ. ಯಾವ್ದು ಇದು ನಿಮ್ದು ಕೀಬೋರ್ಡ್ದೊಳಗಿಂದ ಇಲ್ಲಿ ತೋರ್ಸತ್ತನಲ್ಲ ಈ ಮಾರ್ಕ್. ನಮಗೆ ಅದು ಅಷ್ಟೆಲ್ಲ ಏನಾಗಬೇಕಾಗಿತ್ತಂದ್ರೆ ಕಂಟ್ರೋಲ ಮತ್ತು ಶಿಫ್ಟ್ ಹಿಡ್ಕೊಂಡು ಆ್ಯರೋ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅದಷ್ಟ ದೊಡ್ಡದಕ್ಕೈತಿ ನೋಡ್ರಿ. ಸಣ್ಣದ ಮತ್ತು ದೊಡ್ಡದ ಇವೆರಡು ಮಾರ್ಕ್ ಅಂದ್ರೆ ಇದ ಮತ್ತು ಇದ ಮಾರ್ಕ್. ಇದು ದೊಡ್ಡದು ಮಾಡೋದು, ಇದು ಸಣ್ಣದು ಮಾಡೋದು. ಓಕೆನಾ? ಈಗ ನನಗೆ ಎಷ್ಟು ಬೇಕು ಅಷ್ಟು ನಾನು ದೊಡ್ಡದು ಮಾಡ್ಕೊಂಡೇನೆ. ಈಗ ಇದಿಷ್ಟು ಬೋಲ್ಡ್ ಆಗ್ಬೇಕಾಗಿತ್ತಪ್ಪ ಶಾರ್ಟ್ಕಟ್ನೊಳಗೆ. ಕಂಟ್ರೋಲ ಶಿಫ್ಟ್ ಬಿ ಮಾಡಿದರೆ ಬೋಲ್ಡ್ ಆಯ್ತು. ಇಲ್ಲಿ ನೋಡ್ರಿ, ಕಂಟ್ರೋಲ್ ಶಿಫ್ಟ್ ಬಿ ಮಾಡಿದರೆ, ಕಂಟ್ರೋಲ್ ಶಿಫ್ಟ್ ಆ್ಯರೋ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ದೊಡ್ಡದಾಕೈತಿ. ಈ ಥರ ಬರ್ತೈತಿ. ನೀವು ಇದನ್ನೊಂದ್ಸಲ ಟ್ರೈ ಮಾಡಿರಿ. ಓಕೆನಾ? ಇಷ್ಟು ಸಿಂಪಲ್ ಆಗಿರ್ತೈತಿ ಕ್ಲಾಸಸ್. ಇದ್ರೊಳಗಡೆ ಮತ್ತೆ ಹೊಳ್ಳಿ ನಾವು ಇದಕ್ಕೆ ಕಲರ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವ್ಯಾಚಸ್ಸಿಗೆ ಹೋಗ್ಬೇಕು, ಟೆಕ್ಸ್ಟ್ ಕ್ಲಿಕ್ ಮಾಡ್ಬೇಕು, ನಮಗೆ ಯಾವುದು ಕಲರ್ ಬೇಕು ಆ ಕಲರ್ ಹಾಕೋಬಹುದು. ಇದನ್ನು ಸೇವ್ ಮಾಡ್ತೇನೆ ನಾನು. ಕಂಟ್ರೋಲ್ ಎಸ್, ಮಂಜು ಸೆಕೆಂಡ್ ಕ್ಲಾಸ್. ಓಕೆನಾ? ಮುಗೀತು. ಇದನ್ನು ನಾವು ಇದನ್ನೀಗ ಮಾಡ್ಕೊಂಡೆ ನಾನು. ಖರೆ ಇದನ್ನು ನಾನು ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಬೇಕಲ್ಲ, ಯಾವ ರೀತಿ ನೋಡ್ರಿ. ಕಂಟ್ರೋಲ್ ಇ ಅಂದರೆ ಎಕ್ಸ್ಪರ್ಟ್. ಬೇಡಪ್ಪ ನಮಗೆ ಶಾರ್ಟ್ಕಟ್ ಬೇಡ, ನಾವು ಡೈರೆಕ್ಟಾಗೆ ಮಾಡ್ತೇವೆ ಅಂದ್ರೆ ಕಂಟ್ರೋಲ್ ಇದು ಫೈಲ್ನೊಳಗೆ ಹೋಗಿ ಎಕ್ಸ್ಪರ್ಟ್ ಕೊಡ್ಬೇಕು. ಎಕ್ಸ್ಪರ್ಟ್ ಕೊಟ್ಟರೆ ಬರ್ತೈತಿ. ನಾನು MI ಈಸಿ ಎಡಿಟ್ಸ್ ಅಂತ ಸೇವ್ ಮಾಡ್ತೇನೆ. ಸೇವ್ ಮಾಡ್ಕೊಂಡ್ರೆ ಇಲ್ಲಿ ಫೈಲ್ ಯಾವ ಥರ ಹೈ ಕ್ವಾಲಿಟಿ ಒಳಗೆ ಸೇವ್ ಮಾಡಲಿ ಏನು ನಾರ್ಮಲ್ ಆಗಿ ಸೇವ್ ಮಾಡಲಿ ಅಂತ ಕೇಳ್ತೈತಿ. ಈಗ ನಾವು ಹೈ ಕ್ವಾಲಿಟಿ ಒಳಗೆ ಸೇವ್ ಮಾಡ್ಬೇಕು, ಹೈ ಕ್ವಾಲಿಟಿ ಒಳಗೆ ಪ್ರಿಂಟಿಗೆ ಹೋಗ್ಬೇಕಂದ್ರೆ ಹೈ ಕ್ವಾಲಿಟಿ ಅಂತ ಇಟ್ಕೋಬೇಕು. ಇಲ್ಪ ನಮ್ಗೆ ಸ್ಮಾಲೆಸ್ಟ್ ಫೈಲ್ದೊಳಗೆ ಹೋದ್ರೆ ಸಾಕ ನಮ್ಮ ಫ್ರೆಂಡ್ಸ್ ತೊಗೊತಾರ ಅಂತಂದ್ರೆ ನೀವು ಸ್ಮಾಲೆಸ್ಟ್ ಫೈಲ್ ಸೈಜ್ನೊಳಗೆ ಮಾಡ್ಕೋಬೋದು. ಇಲ್ಲಿ ಅಂದರೆ 1ರಿಂದ ನೀವು 100 ಪೇಜ್ ಮಟ್ಟ ಎಡಿಟಿಂಗ್ ಮಾಡಿದ್ರು ಆಲ್ ಅಂತ ಕೊಟ್ಟು ಸೇವ್ ಮಾಡ್ಬೇಕು. ಇಲ್ಪ ಅಂದ್ರೆ ನಾವು ಒಂದು 50 ಪೇಜ್ ರೆಡಿ ಮಾಡೀನಿ, ಅದ್ರ ಒಳಗಡೆ
ರೇಂಜ್ ಅಂತ ಐತಿ. ರೇಂಜ್ನೊಳಗೆ ನಿಮಗೆ ಒಂದೇ ಪೇಜ್ ಅಷ್ಟೇ ಬೇಕಾಗಿತ್ತು, ಇಲ್ಲಾಂದ್ರೆ 10ನೇ ಪೇಜ್ನೊಳಗೆ ಎಡಿಟಿಂಗ್ ಮಾಡೀನಿ 10ನೇ ಪೇಜ್ ಅಷ್ಟೇ ಬೇಕಾಗಿತ್ತು ಅಂದ್ರೆ ಯಾವ ಪೇಜ್ ನಂಬರ್ ಇರ್ತೈತಿ ಅದನ್ನು ಟೈಪ್ ಮಾಡಿ ಎಕ್ಸ್ಪರ್ಟ್ ಹೊಡೆದ್ರೆ ಆಯ್ತು. ಇಲ್ಲಿ ನೋಡಿರಿ ಡೆಸ್ಕ್ಟಾಪಿಗೆ ಬರ್ತಾನೆ. ನಾನೀಗ ಡೆಸ್ಕ್ಟಾಪಿಗೆ ಬಂದಿಂದ MI Easy Edits ಡಬಲ್ ಕ್ಲಿಕ್ ಮಾಡಿದ್ರೆ ಪೇಜ್ ರೆಡಿ ಆಗೈತಿ. ಇದನ್ನು ನೀವು ಇನ್ನೊಬ್ಬರಿಗೆ ಕಳಿಸ್ಬಹುದು. ನಿಮ್ಮ ಫ್ರೆಂಡ್ಸ್ ಆಗಲಿ, ನೀವು ಯಾರಿಗಾರ ಕ್ಲೈಂಟಿಗೆ ಕಳಿಸೋದಾಗಿತ್ತಂದ್ರೆ ಕಳಿಸ್ಬೋದು. ನೀವು ಇಲ್ಲಿ ಯಾವ ಕಲರ್ ಬೇಕಾದ ಕಲರ್ನೊಳಗಡೆನೂ ನೀವು ಮಾಡಿ ಕಳಿಸ್ಬೋದು. ಓಕೆನಾ? ಈಗ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಕಲರ್ ಬಗ್ಗೆ ಇತ್ತ ಮತ್ತು ಕಲರ್ ಪೇಜ್ ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಾತ. ನಮ್ಮ ಚಾನಲ್ನ ಇದೇ ಥರನ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ಥರ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ಸ್ನೇಹಿತರೆ. ನಮಸ್ಕಾರಗಳು.